Rafford in Rafford. ಈ ಥರ ಎಲ್ಲ ಸುಣ್ಣ ಹಚ್ಚಿ ಮಾಡಿದ್ರೆ ಕ್ಲೀನ್ ಆಗುತ್ತೆ, ನೀಟಾಗಿ ಫುಲ್ಲು ಕ್ಲೀನ್ ಆಗ್ಬಿಡುತ್ತೆ. ತಿನ್ನಕ್ಕೂ ಚೆನ್ನಾಗಿರುತ್ತೆ. ತಿನ್ನಕ್ಕೂ ಚೆನ್ನಾಗಿರುತ್ತೆ, ಸ್ಮೆಲ್ ಇರೋದಿಲ್ಲ, ಸ್ಮೆಲ್ ಬರೋದಿಲ್ಲ. ಜಾಸ್ತಿ ಹಚ್ಚಬಾರ್ದು, ಮೀಡಿಯಮ್ನಾಗೆ. ಈ ಥರ ಏನು ಮಾಡ್ತೀರಾ? ಬೋಟಿ ಕ್ಲೀನಿಂಗ್ ಮಂಜು ಏನು ಮಾಡ್ತೀರಾ ಅಂತಂದ್ರೆ ಮತ್ತೆ ಜಾಸ್ತಿ ಹಚ್ಕೊಂಡ್ಬಿಟ್ರೆ ಬಾಯಿ ಇದಾಗ್ಬಿಡುತ್ತಲ್ಲ. ಈಗ ಈ ಥರ ಕ್ಲೀನ್ ಮಾಡ್ತೀರಲ್ಲ, ಆಮೇಲೆ ಲಾಸ್ಟಿಂಗ್ ನೋಡಂತೀರಿ ಯಾವ ಥರ ಆಗಿರುತ್ತೆ. ಭಾರಿ ಚೆನ್ನಾಗಿ ಯಾವ ಥರ ಇದು? ಒಂಥರ ಚಿಕನ್ ತಂದೂರಿ ಅಂತ ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ತಂದೂರಿ ಅಂತೇಳಿ. ಲಾಯ್ಕನ್ ತುಂಬ ಚೆನ್ನಾಗಿತ್ತು ಟೇಸ್ಟ್. ಇದು ನ್ಯಾಚುರಲ್ ಅಷ್ಟೇ, ಏನೂ ಹಾಕ್ಬಿಡೋದು, ಉಪ್ಪು ಖಾರ ಎಣ್ಣೆ ಅಷ್ಟೇ. ಇದ್ರ ಮುಂದೆ ಯಾವ ಟೇಸ್ಟ್ ಬರೋಲ್ಲ. ಅದ್ರ ಮೇಲೆ ಉಪ್ಪು ಖಾರ ತುಂಬ ಚೆನ್ನಾಗಿರುತ್ತೆ. ಅಲ್ಲ, ಲಾಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ಟೇಸ್ಟ್. ನಮ್ಮ ಮಾವರು ಮಾಡಿದ್ದಾರೆ ಓಪಣರು. ಬಾಯಿ ನೀರು ಇಲ್ಲ, ಎಷ್ಟೊತ್ತು ಬೇಕದು? 5 ಮಿನಿಟ್ಸ್ ಈಗ ಮಾಡ್ರಪ್ಪ, ಟೆಸ್ಟ್ ಬಿಡೈತೆ. ಹೊಸ ಥರ ಟೇಸ್ಟ್ ಆಗಲೇ ಹುಡುಗರು ತಿಂದಾಕ್ಬಿಟ್ರೆ ನಾವು ಸ್ಟೆಪ್ ಹಾಕಿದ್ದಾರೆ. ಎಲಗ ಉಳಿದು ಬಿಡ್ತಾವ ಎಲಗ ಅಂತೇಳಿ ತೆಗೆದಿರೋದು. ಯಾವ್ದಾರ ವೇಸ್ಟ್ ಬಂಡ್ ಐತೆ, ನಮ್ಮ ಬಂಡ್ ಇರ್ಬೇಕಲ್ಲ. ಅದ್ರ ಲಾಸ್ಟಿಗೆ ಸುಮ್ಮನೆ ಎಣ್ಣೆ ಇದು ಸುಮ್ಮನೆ ಉಡಿಸ್ಬೇಕು ನೋಡಪ್ಪ ಅಷ್ಟೇ. ಅಲ್ಲೇ ನೀರುಳ್ಳಿ ಮೂಳೆ ಚೆನ್ನಾಗಿ ಕಂಡ ಕಡಿಸ್ಕೊಂಬಂದಿದ್ರೆ ಇನ್ನೂ ಟೇಸ್ಟ್. ಇವರು ರಾಗ ನೀವು ನಾವು ಪಾಪಣ ಕಡಿಸ್ಕೊಂಬಂದ. ಅಂದರೆ ನ್ಯಾಚುರಲ್ ಕೈ ಅಡುಗೆನ ಎಷ್ಟೊಂದು ಸ್ವೀಕರಿಸ್ಕೊಂಡಿದ್ದೀರ ಅಂದರೆ ಎಣ್ಣೆ ಏನು ಅದನ್ನಾಕಿ ಫ್ರೈ ಟೈಪ್ ಮಾಡ್ತೀಯ? ಕಪ್ಪಾಡ್ರಿ ರೀ ಸುಮ್ಮನೆ ಫ್ರೈ ಮಾಡ್ತೀಯ? ಹೌದು ಹೌದು ಹೌದಾ ಹುಲಿಯ? ಪೆಪ್ಪರ್ ಚಿಕನ್ ಪೆಪ್ಪರ್. ಬಹಳ ಅದ್ಭುತ, ಚಂದ ಇದೆ. ಫ್ರೆಂಡ್ಸ್ಗಳಿಂದ ಬರ್ಬೇಕಾಯ್ತಿನ್ನ ಯಾರು ಬಂದಿಲ್ಲ ಈ ವೀಕ್ ಇಲ್ಲ. ಖುಷಿ ಆಯ್ತು ಅಂದ್ರೆ ನಾವೇ ಮೈಸೂರಿಗೆ ಬರ್ಬೇಕು ಅಂತಿದ್ವಪ್ಪ, ನೀವು ಇನ್ವೈಟೇ ಮಾಡಲಿಲ್ಲ. ಅಂಬಾರಿ ನೋಡಕ್ಕೆ ಬರ್ಬೇಕು ಅಂತ ನಮ್ಮ ಆಸೆ. ನೆಕ್ಸ್ಟ್ ಟೈಮ್ ಬರ್ತೀನಿ. ಸಾಕಷ್ಟು ವಾಶ್ ಮಾಡ್ಬೇಕಲ್ಲ. 2-3 ಟೈಮ್ ವಾಶ್ ಮಾಡಿಬಿಟ್ರೆ ಇನ್ನೂ ನೀಟ್ ನೀಟಾಗ್ಬಿಡುತ್ತೆ. ಭಂಡಾರ ಐತೆ, ಅದೊಂದು ಚೆನ್ನಾಗಿದ್ರೆ ಸಾಕು. ಖಂಡಿತ ಹೇಳ್ತೀನಲ್ಲ, ಆ ಭಗವಂತನ ಸಾಕ್ಷಿಗಳು. ಇದು ಇದೆ ಚಿಕನ್ ಚರ್ಮ ತಂದು ಬೋಟಿ ಫುಲ್ಲು ಬೆಳ್ಳ ತಪ್ಪು. ಪುಡಿ ಏನಕ್ಕೋಸ್ಕರ ಹಾಕ್ತಿರೋದು? ಇದು ನೀಚು ವಾಸನೆ ಬರಬಾರ್ದು, ಮತ್ತು ಆಮೇಲೆ ಯಾವ ಬ್ಯಾಕ್ಟೀರಿಯಾಗಳು ಏನು ಅಲರ್ಜಿಗಳು
ಆ ಥರ ಏನು ಆಗ್ಬಾರ್ದು ಅಂತ. ಸೈಡ್ ಎಫೆಕ್ಟ್ಸ್ ಬರ್ತಾವಲ್ಲ, ಅಲರ್ಜಿ ಆಗೋದು. ಈ ಥರ ಕ್ಲೀನ್ ಮಾಡ್ಕೊಂಡು ತಿಂದ್ಬಿಟ್ರೆ ಏನು ಸಮಸ್ಯೆ ಆಗಲ್ಲ ನೋಡು. ಡೈಜೆಷನ್ ಆಗಲಿ ಪ್ರತಿಯೊಂದು ಗ್ಯಾಸ್ಟ್ರಿಕ್ಕು ಅವೇನೇನೂ ಆಗಲ್ಲ, ಅಸಹ್ಯ ಅನ್ಸಲ್ಲ, ಅಷ್ಟು ಕ್ಲೀನ್ ಆಗೈತೆ ನೋಡಪ್ಪ ಇದು ಬೋಟಿ. ಅಡಿಗೆ ಎಣ್ಣೆ ಸ್ಪೆಷಲ್ ಬೋಟಿ ವೆಜ್ ಅಂಡ್ ಮಟನ್ ಅದೇ ಚಿಕನ್ ಟಿಕ್ಕಾ ಅಂತ ಮಾಡ್ತಾರಲ್ಲ, ಅದಕ್ಕೆ ಬೇಜಾರಾಗಿ ನಾನು ರುಚಿ ಸ್ಟಾರ್ಟಿಂಗ್ ಬಂದರೆ ಹೈಟ್ಸ್ ಆಗಿ ಅದು ಓಬಣ್ಣಂದು ಸ್ಕಿಲ್ ಅದು. ಹೌದು, ಟೇಸ್ಟ್. ನಮ್ಮ ಚಿತ್ರದುರ್ಗದ ಹಿಂದೂ ಪರಂಪರೆಯ ಕಲ್ಲಿನ ಕೋಟೆ ಪ್ಲೇಸ್ ಏನಿದೆಯಲ್ಲ, ಅದು ಒಂದು ಐತಿಹಾಸಿಕ ಜನರ ನರಮಿಡಿತ ಇಡ್ತಕ್ಕಂಥ ಭೂಮಿ. ಯಾವುದೇ ಇಲ್ಲಿ ಯಾವುದನ್ನೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೆ ಇದು ಪುಣ್ಯ ಭೂಮಿ. ಪ್ರತಿಯೊಬ್ಬರಿಗೂ ಕೂಡ ಅನ್ನದಾತೆಯಾಗಿ, ಎಲ್ರಿಗೂ ಕೂಡ ಹರ್ಷಧಾರೆಯಾಗಿ ಆಗಲಿ, ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳಾಗಲಿ ಪ್ರಜ್ವಲಿಸ್ತಾ ಇದ್ದಾವೆ. ವೀಕ್ಲಿ ಒನ್ ಟೈಮ್ ಆದರೂ ಹೊರಗಡೆ ಬಂದು ಈ ಥರ ಬಂದು ಹೊರಗಡೆ ಈ ಥರ ಈಗ ಕಟ್ಟಿಗೆ ಒಲೆಯಲ್ಲಿ ಏನಾದರೂ ಮಾಡ್ಕೊಂಡು ತಿಂದು, ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಏನೇ ಆಗಿರಲಿ, ಈಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಬಂದೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೀವು ನಮ್ಮ ಅಣ್ಣ ತಮ್ಮಂದ್ರುಗಳು ಈ ಮಟ್ಟಕ್ಕೆ ಇದೆ ಅಂತ ನನಗೂ ಗೊತ್ತಿಲ್ಲ. ಈ ಥರದ್ದೆಲ್ಲ ಒಂದು ಇನ್ನು ಕೆಲವರೆಲ್ಲ ಪಾರ್ಟಿ ಅಂತ ಮಾಡ್ತಾರೆ, ಆ ಪಾರ್ಟಿಗಳಿಗೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಹೌದೌದು. ಕೈ ರುಚಿ, ಸೌದೆಯಲ್ಲಿ ಕೈ ರುಚಿ ನೋಡೋ ಒಂದು ನನಗೂ ಸೌಭಾಗ್ಯ ತರಿಸ್ಕೊಟ್ರಿ. ಟೊಮೊಟೊ ಮಿರ್ಚಿ, ಟೊಮೊಟೊ, ಹಸಿಮೆಣಸಿನಕಾಯಿ ಹಾಕು. ಮಟನ್ ಗೊಜ್ಜು, ಫುಡ್ ಕೋರ್ಟ್ ಇನ್ ರಾಕ್ಫೋರ್ಟ್. ನಾವು ಇವತ್ತು ಗೆಸ್ಟ್ ಆಫ್ ಇಯರ್ ಆಗಿ ಬಂದಿದ್ದೀವಿ. ಮ್ಯಾನೇಜರ್ ರಾಘವೇಂದ್ರ ಸ್ವಾಮಿ ಅವರು ಕರೆಸಿದ್ದಾರೆ. ಭಾಳ ದಿನಗಳ ನಂತರ ನಾವು ಈ ಥರ ಔಟ್ಸೈಡ್ ಬಂದಿದ್ದೀವಿ. ನಮ್ಮ ಚಿತ್ರದುರ್ಗ ಲೊಕೇಶನ್ ನೋಡ್ಬೇಕಂತ ಅಂದ್ಕೊಂಡಿದ್ದೀವಿ. ತುಂಬ ಫ್ಯಾಮಿಲಿ ಜಂಜಾಟದಿಂದ ಬೇಸತ್ತು ಈ ಥರ ಒಂದು ಪ್ರಶಾಂತಿಗೋಸ್ಕರ ಹೊರಗಡೆ ಬಂದಿದ್ದೀವಿ. ಲೊಕೇಶನ್ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿದೆ ನಮ್ಮ ಲೊಕೇಶನ್ನು, ಚಿತ್ರದುರ್ಗದ ಲೊಕೇಶನ್ನು. ಈ ಥರ ಎಲ್ಲ ಬಂದರೆ ಏನೋ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಮಕ್ಕಳ ಜೊತೆ ಎಲ್ಲ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲ ಹೋಮ್ ಮೇಡ್ ಫುಡ್ಸ್ ಎಲ್ಲ ತೊಗೊಂಡು, ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ನಾವೇ ಹೋಮ್ ಪ್ರಿಪೇರಲ್ಲಿ ಅಡುಗೆ ಮಾಡಿಕೊಂಡು ತಿಂದು ಒಂಥರ ಎಂಜಾಯ್ ಮಾಡ್ಕೊಂಡು ಹೋಗಲಿಕ್ಕೆ ತುಂಬ ಸಹಕಾರಿಯಾಗಿದೆ. ಚೆನ್ನಾಗಿದೆ, ಎಂಜಾಯ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. ಫುಡ್ ಕೋರ್ಟ್ ಇನ್ ರಾಕ್ಫೋರ್ಟ್. ಇದು ಚಿತ್ರದುರ್ಗದಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಲೊಕೇಶನ್ನು. ಮತ್ತು ಆಮೇಲೆ ಒಳ್ಳೆಯ ರಮಣೀಯವಾಗಿರ್ತಕ್ಕಂಥ ಸ್ಥಳ. ಮತ್ತು ಆಮೇಲೆ ಇಲ್ಲಿ ನೀವೇನೋ ಒಂದು ದಿನಕ್ಕೆ ಏನೋ ಪ್ರವಾಸ ಹಾಕ್ಯಂಡ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ. ಕೇವಲ ಒಂದು 7 ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗದಿಂದ. ಬಂದು ಎಲ್ಲರೂ ನೋಡ್ಕೊಂಡು ಹೋಗಿ. ಫ್ರೈ
ಅಂದರೆ ಬೋಟಿ ಗೊತ್ತು. ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಆಯಿತು. ಎಲ್ಲ ಚೆನ್ನಾಗೇ ಎಂಟರ್ಟೈನ್ಮೆಂಟ್ ಆಯಿತು ನಮಗೆಲ್ಲರಿಗೂ. ಆದರೆ ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ಬೇಗನೆ ಕತ್ತಾದಂಗೆ ಆಯಿತು. ನಾವು ಬಂದಿದ್ದೇ ಲೇಟು. ಸ್ವಲ್ಪ ಬೇಗನೆ ಬಂದಿದ್ದರೆ ನಾವು ಚೆನ್ನಾಗಿರೋದು ಅನಿಸುತ್ತೆ. ಆದರೆ ಈಗ ಕತ್ಲಂದರೆ ತುಂಬ ಚೆನ್ನಾಗಿದೆ. ಕತ್ತಲೂ ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಖುಷಿ ಆಯಿತು. ಒಟ್ಟು ಮತ್ತೆ ಸಿಗ್ತಾನೆ ಇರ್ತೀವಿ ನಿಮಗೆಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಮುಂದಿನ ಸಲ ಬಂದಾಗ ನಾನು ಇನ್ನೊಂದ್ಸಲಿ ತಿನ್ಬೇಕು ಅಂತ ಇಷ್ಟಪಡ್ತೀನಿ. ಸಖತ್ತಾಗೈತೆ ಅಂದ್ಕೊಂಡ್ಬಿಡ್ರಿ. ಸೈಕಾಗಿ ಮಾಡಿದ್ದಾರೆ. ಲೇಟಾಗಿ ಮಾಡಿದ್ರು ಚೆನ್ನಾಗೇ ಮಾಡಿದ್ದಾರೆ. ಚೆನ್ನಾಗೈತೆ. ಮುಂದಿನ ಸಲ ಬಂದಾಗ ನಾನು ಟೇಸ್ಟ್ ಕೊಡ್ತೀನಿ. ಬೋಟಿ ಮಟನ್ ಗೊಜ್ಜು ಸೂಪರ್. ಇವತ್ತಿಂದು ಎಲ್ಲ ಕುಕ್ಕಿಂಗ್ ಕ್ರೆಡಿಟ್ ಅವರಿಗೆ ಸೇರಬೇಕು. ಬಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಹೊಸ ಥರ ಮಾಡಿದ್ದಾರೆ. ಇಲ್ಲಿ ಸೂಪರ್ ಆಗೈತೆ. ಎಂಜಾಯ್ ಮಾಡ್ತಿದ್ವಿ ಎಲ್ಲರೂ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆ. ಲೇಟಾದರೂ ತಿಂತಿಲ್ಲ. ತಾಳ್ಮೆಗೆ ತೊಳೆದು ತಾಳ್ಮೆಗೆ ಕ್ಲೀನ್ ಮಾಡಿ ತಾಳ್ಮೆಯಿಂದನೇ ಮಾಡಿದ್ದಾರೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಯ್ತು. ಸೂಪರ್. ಇವತ್ತಿಂದು ಟ್ರಿಪ್ ನಮಗೆ ತುಂಬ ಖುಷಿ ಆಯಿತು. ಯಾವುದೋ ಕಾರಣಾಂತರದಿಂದ ತುಂಬ ಲೇಟಾಗಿ ಬಂದ್ವಿ. ಹಾಗಾಗಿ ಸ್ವಲ್ಪ ಕತ್ಲಾಗಿದೆ ಬಿಟ್ಟು ಬೇರೆ ಯಾವ ಥರದ್ದೇನು ಸಮಸ್ಯೆ ನಮಗೇನಿಲ್ಲ. ನಮ್ಮ ಹುಡುಗರು ನಮ್ಮ ಎಲ್ಲ ಥರದ ಡಿಶಸ್ನ ಟೇಸ್ಟ್ ಮಾಡಿ ಭಾರಿ ಎಂಜಾಯ್ ಮಾಡಿದ್ರು, ಖುಷಿಪಟ್ಟರು. ಅದೇ ನಮಗೆ ಖುಷಿ. ಮತ್ತು ಇನ್ನೊಂದು ಅದಕ್ಕೆಲ್ಲದಕ್ಕೂ ರೂವಾರಿ ಯಾರಪ್ಪ ಅಂತಂದರೆ ನನ್ನ ಪ್ರೀತಿಯ ತಮ್ಮ ನಿತಿ. ಅವನು ಸ್ಪೆಷಲ್ ಭಾರಿ ಯಾವ ಥರ ಟೇಸ್ಟ್ ಆಗಿದೆಪ್ಪ ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಇದ್ದರು ಯಾವ ಥರ ಕ್ಲೀನ್ನೆಸ್ಸಲ್ಲಾಗಲಿ ಯಾವುದ್ರಲ್ಲಾಗಲಿ ಯಾವ ಥರ ಏನಾಗಲಿ ಅಂತಲ್ಲಿ ಆ ವಿಚಾರದಲ್ಲೂ ಕೆಲವೊಂದು ನಿಮಗೆ ವಿಡಿಯೋ ಕ್ಲಿಪ್ಸಲ್ಲಿ ನಿಮಗೆ ಇಟ್ಕೊಟ್ಟಿದ್ದೀವಿ. ನಮಗೆ ಅಂತೂ ಈ ಊಟದಲ್ಲಿ ಈ ಒಂದು ಟ್ರಿಪ್ಪಲ್ಲಿ ನಮಗೆ ಖುಷಿ ಆಯಿತು. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡ್ಬೇಕಪ್ಪ ಅಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಮಂಜು ಇದ್ದಾನೆ, ನಮ್ಮ ಗುಂಡ ಇದ್ದಾನೆ, ನಮ್ಮ ಅಳಿಯ. ನಾವು ಈ ಪಾರ್ಟಿಯಲ್ಲಿ ಏನು ಹೇಳಬೇಕು ಅಂದರೆ ಕ್ಲೀನೆನ್ಸು ಭಾರಿ ಇಂಪಾರ್ಟೆಂಟು. ಆ ಇಂಪಾರ್ಟೆಂಟು ಕ್ಲೀನೆಸ್ ಅಂದರೆ ಅಣ್ಣಯ್ಯ ಭಾಳ ತಾಳ್ಮೆಯಿಂದ ಕ್ಲೀನ್ ಮಾಡಿ ಭಾಳ ಚೆನ್ನಾಗಿ ಟೇಸ್ಟಾಗಿ ಎಲ್ಲ ಅಡುಗೆ ಎಲ್ಲ ಟೇಸ್ಟಾಗಿ ಮಾಡಿದ್ದಾರೆ. ಅದಕ್ಕೆ ಒಪ್ಕೊಂಡು. ಬಟ್ ಲೇಟ್ ಆದಷ್ಟು ನಮ್ಮ ಚಿತ್ರದುರ್ಗದಲ್ಲಿ ವಾತಾವರಣ ಭಾಳ ಚೆನ್ನಾಗಿರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಇದ್ರ ಬಗ್ಗೆ ಸೂಪರ್ ಆಗಿ ಕಾಣುತ್ತೆ. ಇದ್ರ ಬಗ್ಗೆ ನಾವೆಲ್ಲರೂ ಇಷ್ಟಪಡ್ತೀವಿ. ಮತ್ತು ಇನ್ನೊಂದು ಅದು ನಮ್ಮ ನಿತಿಗೆ ಸಹಪಾಠಿಯಾಗಿ ಸಹಕಾರ ಮಂಜಣ್ಣ ಲಾಸ್ಟ್ ಟೈಮ್ ಮಂಜಣ್ಣ ಅಂತೇಳಿ ಅವರು ಲಾಸ್ಟ್ ಟೈಮ್ ಅಡುಗೆ ಅವರು ನೆಕ್ಸ್ಟ್ ತುಂಬಾ ಒಳ್ಳೊಳ್ಳೆ ರೆಸಿಪೀಸ್ ಕೊಡ್ತಾರೆ. ಇಲ್ಲಿ ನೋಡೋಣ. ಒಂದು ನಿಮಿಷ. ಇಲ್ಲಿ ಎಲ್ಲ ಥರದಲ್ಲೂ ಒಬ್ಬೊಬ್ರದ್ದು ಅವ್ರದ್ದೇ ಆದ ಒಂದು ಸ್ಪೆಷಲ್ ಮಾಡೋ ಒಂದು ಕಲ್ತ್ಕೊಂಡಿದ್ದಾರೆ. ಎಲ್ಲ ಅವ್ರವ್ರದ್ದೇ ಒಂದಿದೆ. ಇವರು ಮಾಡ್ತಾರೆ. ರಾಕ್ಫೋರ್ಟ್ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವಿವತ್ತು ಜಾಯಿನ್ ಆಗಿದ್ದೀವಿ. ನಮ್ಮ ಚಿತ್ರದುರ್ಗ ಹೈವೇ ಪಕ್ಕ ಬಂದಿದ್ದೀವಿ. ತುಂಬ ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಂಜಾಯ್ ಆ್ಯಂಡ್ ಫುಡ್ ಕೋರ್ಟ್ ಆ್ಯಂಡ್ ರಾಕ್ಫೋರ್ಟ್. ಏನಾದ್ರು ಮಾತಾಡೋ ಮಳೆಯ ಪಾಪ ಸ್ವಲ್ಪ ನಾಚಿಕೆ ಸ್ವಭಾವದವನು ಇರ್ಲಿ. ಈಗ ನನ್ನ ತಮ್ಮ ಸಿಂಹ ಒಂದು ಕಿರಿಕ್ಪಟ್ಟಿ ಹುಡುಗರ ಒಂದು ನೋಡಿ ದಾವಣಗೆರೆಯಿಂದ ಒಬ್ಬರು ಗೆಸ್ಟ್ಗಳು ಬಂದಿದ್ರು. ಎಲ್ಲ ಅವರೆಲ್ಲ ಬಂದು ಫುಲ್ ಸಪೋರ್ಟ್ ಮಾಡಿ ನಮಗೆ. ಕಿರಿಕ್ ಪಾರ್ಟಿ ತುಂಬ ಚೆನ್ನಾಗಿತ್ತು. ನಾವು ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲ, ನ್ಯಾಚುರಲ್ ಬರ್ತೀವಿ. ಹೋಮ್ ಮೇಡ್ ಒಂದು ಯಾವುದೇ ವಿಡಿಯೋಗ್ರಾಫಿ ಆಗಲಿ ಯಾವುದೋ ಪ್ರಿಪ್ರೇಷನ್ ಇಲ್ಲ. ನಮ್ದು ಅಡ್ವಾನ್ಸ್ ಯಾವುದೂ ಇಲ್ಲ, ಎಲ್ಲ ನ್ಯಾಚುರಲ್. ಆ ಟೈಮಿಗೆ ಬರ್ತೀವಿ, ಮಾಡ್ಕೊಂತೀವಿ, ಹೋಗ್ತೀವಿ. ಆದ್ರೂ ಏನೋ ಒಂದು ಖುಷಿಗೆ ನಾವು ಇದು ಒಂದು ಒಳ್ಳೆ ದುರ್ಗದ ಒಂದು ಸೊಗಡಿನ ಒಂದು ಫುಡ್ಡಿನ ರುಚಿ ತೋರಿಸ್ಬೇಕಂತೇಳಿ ಒಂದು ಸಣ್ಣ ಪ್ರಯತ್ನ. ನೀವೆಲ್ಲ ಒಂದು ಸಪೋರ್ಟ್ ಇರ್ಬೇಕಂತೇಳಿ ಇಷ್ಟಪಡ್ತೀವಿ. ನ್ಯಾಚುರಲ್ ಎಲ್ಲ ನಾಟಿ ಸ್ಟೈಲಲ್ಲೇ ಬರ್ತೀವಿ. ನಾಟಿ ಸ್ಟೈಲಲ್ಲೇ ತಗೊಂತೀವಿ. ಎಲ್ಲ ಅಡುಗೆ ಮಾಡ್ತೀವಿ. ಊರಿಂದು ಕೇಳು ಅಳಿಯ ಅವ್ರ ತಾಗೆ ಇವತ್ತಿನ ದಿನ ಅವರೇ ಇದು. ಅವ್ರ ಹತ್ರ ಒಂದು 2 ಮಾತು ನೀವು ಏನೇ ಮಾತಾಡೋದೆಲ್ಲ ಇವರೇ ಮಾತಾಡಿದ್ದಾರೆ. ನಮ್ಗೆ ಹೇಳಕ್ ಪದಗಳೇ ಸಿಕ್ತಿಲ್ಲ. ನೆಕ್ಸ್ಟ್ ನಮ್ದು ಏನಂದ್ರೆ ಮಾರಾಮದಾಗ ಒಂದು ಎಪಿಸೋಡ್ ಮಾಡ್ತೀವಿ. ಒಂದು ತಗೊಡಿಂದು ಟೋಟಲಿ ಚಿತ್ರದುರ್ಗ ಕೆಲವಕ್ಕೆ ಏನಂತ ಮನೆಗೂ ಒಂದು ಒಳ್ಳೆ ಎಪಿಸೋಡ್ ಮಾಡ್ತೀವಿ. ಆ ಥರ ಮಾಡಿ ನೀವು ತೋರಿಸ್ತೀವಿ.